ಹೋಪ್ ಯು ಆರ್ ಆಲ್ ಡೂಯಿಂಗ್ ಗ್ರೇಟ್. ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತ ನಿಮಗಾಗಲೇ ತಮ್ಮನೇಲಿ ನೋಡಿನೇ ಗೊತ್ತಾಗಿರುತ್ತೆ. ಎಸ್, ಇವತ್ತಿನ ವಿಡಿಯೋ ಲಿವಿಂಗ್ ರೂಮ್ ಮೇಕ್ಓವರ್ ಬಗ್ಗೆ. ಮನೆ ಚಿಕ್ಕದೇ ಆಗಿರಲಿ ದೊಡ್ಡದೇ ಆಗಿರಲಿ, ಮನೆ ಕಟ್ಟಿಸುವಾಗ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡುವಂತಹ ಜಾಗ ಅಂದರೆ ಅದು ಲಿವಿಂಗ್ ರೂಮ್. ಇನ್ನು ಮನೆ ವಿನ್ಯಾಸ ಅಥವಾ ಅಲಂಕಾರ ವಿಚಾರಕ್ಕೆ ಬಂದರೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡುವುದು ಕೂಡ ಲಿವಿಂಗ್ ರೂಮ್ಗೆ. ಲಿವಿಂಗ್ ರೂಮ್ ಅಂತ ಹೇಳುವಾಗ ನಮ್ಮ ಮನಸ್ಸಿಗೆ ತುಂಬ ಹತ್ತಿರವಾದಂತಹ ಜಾಗ. ಯಾಕೆಂದರೆ ಮನೆಯ ಎಲ್ಲ ಸದಸ್ಯರು ಕೂತು ಯಾವುದಾದ್ರೂ ವಿಷಯದ ಬಗ್ಗೆ ಚರ್ಚೆ ಮಾಡೋಕ್ಕೆ, ಇಲ್ಲ ಹರಟೆ ಹೊಡೆಯೋಕ್ಕೆ, ಸಮ್ಟೈಮ್ಸ್ ರಿಲ್ಯಾಕ್ಸ್ ಮಾಡೋಕ್ಕೆ, ಸಮ್ಟೈಮ್ಸ್ ಎಂಟರ್ಟೈನ್ಮೆಂಟ್ ಎಲ್ಲನೂ ಕೂಡ ಈ ಲಿವಿಂಗ್ ರೂಮಲ್ಲಿ. ಸೊ ರಿಲೇಟಿವ್ಸ್ ಅಥವಾ ಗೆಸ್ಟ್ ಯಾರೇ ಆಗಿದ್ರು ಫಸ್ಟ್ ಎಂಟ್ರ್ ಆಗೋದೇ ಲಿವಿಂಗ್ ರೂಮ್. ಹಾಗಿದ್ರೆ ಇಂತಹ ಲಿವಿಂಗ್ ರೂಮ್ನ ನಾವು ಯಾವ ರೀತಿ ಡೆಕೋರೇಟ್ ಮಾಡ್ಬೋದು, ಯಾವ ರೀತಿ ಕ್ಲೀನ್, ನೀಟ್, ಆರ್ಗನೈಸ್ಡ್ ಆಗಿ ಇರ್ಬೋದು ಅಂತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ವಿಡಿಯೋನ ನೋಡೋಣ. ಇದು ನನ್ನ ಮನೆಯ ಬಿಫೋರ್ ಲುಕ್. ಈ ಲುಕ್ಕಲ್ಲಿ ನಾವು ನಮ್ಮ ಮನೆಯ ಇಂಟೀರಿಯರ್ಸ್ ವೈಟ್ ಆದ್ದರಿಂದ ನಾನು ಸ್ಕೈ ಬ್ಲೂ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದೀನಿ. ತುಂಬ ವರ್ಷದಿಂದ ಈ ಕಲರ್ ನೋಡಿ ಸ್ವಲ್ಪ ಬೋರ್ ಆಗಿತ್ತು, ಹಾಗಾಗಿ ಕಂಪ್ಲೀಟ್ ವಾಲ್ ಲುಕ್ನ ಚೇಂಜ್ ಮಾಡ್ತಾ ಇದ್ದೀನಿ. ಪೇಂಟರ್ಸ್ ಆಲ್ರೆಡಿ ಇಲ್ಲಿ ಪೇಂಟಿಂಗ್ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಇದು ನಮ್ಮ ಮೇಕ್ ಓವರ್ನ ಮೊದಲನೇ ಸ್ಟೆಪ್ ಅಂತ ಹೇಳಬಹುದು. ಇದು ನಮ್ಮ ಮನೆಯ ಲಿವಿಂಗ್ ರೂಮ್ನ ಆಫ್ಟರ್ ಪೇಂಟಿಂಗ್ ಲುಕ್. ನನಗಂತೂ ಈ ಕಲರ್ ತುಂಬ ಇಷ್ಟ ಆಯಿತು. ನನ್ನ ಮೇಕ್ ಓವರ್ಗೆ ಈ ಕಲರ್ ಪರ್ಫೆಕ್ಟ್ ಮ್ಯಾಚ್ ಆಗ್ತಿದೆ ಅಂತ ಹೇಳ್ಬೋದು. ನನ್ನ ಈ ಲಿವಿಂಗ್ ರೂಮ್ ಟ್ರಾನ್ಸ್ಫಾರ್ಮೇಷನ್ಗೆ ನಾನು ಟ್ರೆಡಿಷ್ನಲ್ ಲುಕ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಕೆಲವೊಂದು ಐಟಮ್ಸ್ನ ನಾನು ಆನ್ಲೈನಿಂದ ಪರ್ಚೇಸ್ ಮಾಡಿದ್ದೀನಿ. ಆ ಮೇಕ್ ಓವರ್ ಐಟಮ್ಸ್ನ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಇದು ನನ್ನ ಮೇಕ್ ಓವರ್ಗೆ ಯೂಸ್ ಮಾಡ್ತಿರುವಂತಹ ಮೊದಲನೇ ಐಟಮ್. ಈ ವುಡನ್ ಸೆಲ್ಫ್ಸ್ನ ನಾನು ಅಮೆಝಾನ್ ವೆಬ್ಸೈಟಿಂದ ತಗೊಂಡಿರೋದು. ಇದರ ಡಿಸೈನ್ ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಇದರ ಪಾಲಿಶ್ ಕೂಡ ತುಂಬಾ ಚೆನ್ನಾಗಿದೆ. ಇದರ ಬ್ರ್ಯಾಂಡ್ ಇನ್ಸೆಪ್ಷನ್ ಗ್ಲೋಬಲ್ ಅಂತ ಆ್ಯಂಡ್ ಕಲರ್ ವಾಲ್ನಟ್ ಫಿನಿಶ್. ಇದರ ಡೈಮೆನ್ಷನ್ 27x5x5 ಇಂಚಸ್. ನೆಕ್ಸ್ಟ್ ಐಟಮ್, ಇದು ಕೂಡ ವುಡನ್ ಕಾರ್ವ್ಡ್ ವಾಲ್ ಸೆಲ್ಫ್. ಇದರ ಕಾರ್ವಿಂಗ್ ಆ್ಯಂಡ್ ಡಿಸೈನ್ ಆಬ್ಸಲ್ಯೂಟ್ಲಿ ಸ್ಟನ್ನಿಂಗ್ ಅಂತ ಹೇಳ್ಬೋದು. ಇದನ್ನು ನಾನು ಎವರೆಸ್ಟ್ ವುಡ್ ಆರ್ಟ್ ಅನ್ನೋ ವೆಬ್ಸೈಟ್ನಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ಇದರ ಬ್ರ್ಯಾಂಡ್ ಕೂಡ ಎವರೆಸ್ಟ್ ವುಡ್ ಆರ್ಟ್ಸ್. ಇದರ ಕಲರ್ ಕಾಪರ್ ವುಡನ್ ಫಿನಿಶಿಂಗಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಇದರ ಪಾಲಿಶಿಂಗ್ ಗ್ಲಾಸಿ ಫಿನಿಷಲ್ಲಿ ಕೊಟ್ಟಿದ್ದಾರೆ ಆ್ಯಂಡ್ ಇದರ ಸೈಜ್ 18x9x5 ಇಂಚಸ್. ಇದು ರವಿ ವರ್ಮಾ ಅವರ ಕಾದಂಬರಿ ಪೇಂಟಿಂಗ್. ಇದನ್ನು ನಾನು ಮೇರಿ ದೇವರ್ ಅನ್ನೋ ವೆಬ್ಸೈಟ್ನಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ಇದರ ಸೈಜ್ 12x16.8 ಇಂಚ್. ನಾನು ಪರ್ಚೇಸ್ ಮಾಡಿರುವಂತಹ ಇಷ್ಟು ಐಟಮಲ್ಲಿ ದಿ ಬೆಸ್ಟ್ ಆ್ಯಂಡ್ ನನ್ನ ಮೋಸ್ಟ್ ಫೇವ್ರೇಟ್ ಅಂದರೆ ಈ ಐಟಮೇ. ಬ್ಯೂಟಿಫುಲ್ ವಾಲ್ ಪೇಂಟಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ಪೇಂಟಿಂಗ್ ರವಿ ವರ್ಮಾ ಅವರ ಶಾಕುಂತಲೆಯ ಪೇಂಟಿಂಗ್. ಇದನ್ನು ನಾನು ಡಿಸ್ನಿ ಆರ್ಟ್ ಅನ್ನೋ ವೆಬ್ಸೈಟ್ನಿಂದ ತಗೊಂಡಿರುವಂಥದ್ದು. ಇದರ ಸೈಜ್ 12x16 ಇಂಚಸ್. ಇದು ರವಿ ವರ್ಮಾ ಅವರ ದಮಯಂತಿ ವಾಲ್ ಪೇಂಟಿಂಗ್. ಇದನ್ನು ಕೂಡ ನಾನು ಮೇರಿ ದೇವರ್ ಎಂಬ ವೆಬ್ಸೈಟ್ನಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ಇದರ ಇಂಚಸ್ 12x16.8 ಇಂಚಸ್. ಈ 3 ವಾಲ್ ಪೇಂಟಿಂಗ್ ಕೂಡ ಗ್ಲಾಸ್ನಲ್ಲೇ ಮಾಡಿದಂತಹ ವಾಲ್ ಫ್ರೇಮ್. ಈಗ ಮೇಕ್ ಓವರ್ ಸ್ಟಾರ್ಟ್ ಮಾಡುವಂತಹ ಸಮಯ. ಮೊದಲನೇದಾಗಿ ಈ ವಾಲ್ ಸೆಲ್ಫ್ನ ನಾನು ನಮ್ಮ ಲಿವಿಂಗ್ ರೂಮ್ನಲ್ಲಿ ಇರುವಂತಹ ಸೆಂಟರ್ ಆಫ್ ದ ವಾಲ್ಗೆ ಫಿಕ್ಸ್ ಮಾಡ್ತಾ ಇದ್ದೀನಿ. ವಾಲ್ ಸೆಲ್ಫ್ನ ನಾನು
ನಮ್ಮ ಈ ವಾಲ್ಗೆ ಹ್ಯಾಂಗ್ ಮಾಡ್ತಾ ಇದ್ದೀನಿ. ವಾಲ್ನಲ್ಲಿ ಇರುವಂತಹ ನೈಲ್ ಏನಿತ್ತು ಅದರ ಸೈಜ್ ಹಾಗೂ ಈ ಸೆಲ್ಫಲ್ಲಿ ಕೊಟ್ಟಂತಹ ಹೂಕ್ ಸೈಜ್ ಸ್ವಲ್ಪ ಚಿಕ್ಕದಾಗಿತ್ತು. ಆದರೆ ಈ ಡಿಸೈನ್ನಲ್ಲಿ ಗ್ಯಾಪ್ ಇರೋದ್ರಿಂದ ನಾನು ಅದರ ಹೆಲ್ಪ್ನಲ್ಲಿ ಇವಾಗ ಇದನ್ನ ಹ್ಯಾಂಗ್ ಮಾಡ್ತಾ ಇದ್ದೀನಿ. ಇವಾಗ ಟಿ ವಿ ಕ್ಯಾಬಿನೆಟ್ ಡೆಕರ್ ಮಾಡೋಣ ಅಂತ ಹೇಳಿ ನಾನು ಇಲ್ಲಿ ಕೆಲವೊಂದು ಸೆರಾಮಿಕ್ ಹಾಗೂ ಮೆಟಲ್ ಡೆಕರ್ ಐಟಮ್ನ ಡೆಕರೇಷನ್ಗೆ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಈ ಸೆರಾಮಿಕ್ ನೀವೇನು ನೋಡ್ತಾ ಇದ್ದೀರಾ, ಈ ಡೆಕರ್ನ ನಾನು ಚುಂಬಕ್ ಅನ್ನೋ ಬ್ರ್ಯಾಂಡಿಂದ ತಗೊಂಡಿರುವಂಥದ್ದು. ಹಾಗೆಯೇ ಈ ಪ್ಲ್ಯಾಂಟರ್ ಕೂಡ ಅಷ್ಟೇ ಚುಂಬಕ್ ಬ್ರ್ಯಾಂಡ್ ಅವ್ರದ್ದೇ. ಇದನ್ನು ನಾನು ಜಯನಗರ್ 4th ಬ್ಲಾಕಲ್ಲಿ ಇರುವಂತಹ ಚುಂಬಕ್ ಸ್ಟೋರಲ್ಲೇ ಪರ್ಚೇಸ್ ಮಾಡಿರೋಂಥದ್ದು. ನನ್ನ ಹತ್ರ ಈ ಥರ 2 ಮೆಟಲ್ ಕ್ಯಾಂಡಲ್ ಹೋಲ್ಡರ್ ಇರೋದ್ರಿಂದ ನಾನು ಇದನ್ನು ಟಿ ವಿ ಕ್ಯಾಬಿನೆಟ್ನ ಲೆಫ್ಟ್ ಆ್ಯಂಡ್ ರೈಟ್ ಸೈಡ್ನಲ್ಲಿ ಇರುವಂತಹ ಗ್ಲಾಸ್ ಡೆಕರ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಡಿಮಾರ್ಟ್ನಲ್ಲಿ ಲಾಸ್ಟ್ ಟೈಮ್ ದೀಪಾವಳಿಗೆ ಪರ್ಚೇಸ್ ಮಾಡ್ಕೊಂಡಿರೋದು. ಈ ಗಣಪತಿ ಡೆಕರ್ಗೆ ನಾನೇ ಮ್ಯೂರಲ್ ಆರ್ಟ್ ಮಾಡಿರುವಂಥದ್ದು. ತುಂಬ ಚೆನ್ನಾಗಿ ಬಂದಿದೆ ಈ ಮ್ಯೂರಲ್ ಆರ್ಟ್ ವರ್ಕ್. ಈ ಗಣಪತಿ ಡೆಕರ್ನ ಇವಾಗ ನಾನು ನಮ್ಮ ಮನೆಯ ಟಿ ವಿ ಕ್ಯಾಬಿನೆಟ್ನ ಸೆಂಟರ್ ಆಫ್ ದ ವಾಲ್ಗೆ ಇಡ್ತಾ ಇದ್ದೀನಿ. ಫೈನಲ್ ಲುಕ್ ಆಫ್ ಟಿ ವಿ ಕ್ಯಾಬಿನೆಟ್ ಹೀಗೆ ಬಂದಿದೆ. ಈ ಕಾರ್ನರ್ ಪ್ಲೇಸ್ನ ನಾನು ಗ್ರೀನ್ ಪ್ಲೇಸ್ ಆಗಿ ಡೆಕರ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ನನ್ನ ಹತ್ರ ಇದ್ದಂತಹ ಒಂದು ವುಡನ್ ಕಾಫಿ ಪ್ಲಾಂಟರ್ ಡೆಕರ್ನ ಈ ಕಾರ್ನರ್ಗೆ ಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಕಾರ್ನರ್ಗೆ ನ್ಯಾಚುರಲ್ ಪ್ಲಾಂಟ್ ಯೂಸ್ ಮಾಡ್ತಾ ಇರೋದ್ರಿಂದ ಡ್ರೈನ್ ಪ್ಲೇಟ್ ಆಗಿ ಈ ಸೆರಾಮಿಕ್ ಪ್ಲೇಟ್ನ ಯೂಸ್ ಮಾಡ್ತಾ ಇದ್ದೀನಿ. ಪ್ಲಾಸ್ಟಿಕ್ ಪ್ಲೇಟ್ ಯೂಸ್ ಮಾಡೋ ಬದಲು ಈ ಥರ ಸೆರಾಮಿಕ್ ಅಥವಾ ಮೆಟಲ್ ಪ್ಲೇಟ್ನ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಇಲ್ಲಿ ನನ್ನ ಹತ್ರ ಇದ್ದಂತಹ ಈ ಬ್ರೌನ್ ಸೆರಾಮಿಕ್ ಪ್ಲಾಂಟ್ ವಿತ್ ನ್ಯಾಚುರಲ್ ಇಂಡೋರ್ ಪ್ಲಾಂಟ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಐಕಿಯಾದಲ್ಲಿ ಪರ್ಚೇಸ್ ಮಾಡಿದಂತಹ ಕ್ಯಾಂಡಲ್ ಹೋಲ್ಡರ್. ಇದನ್ನು ನಾನು ಇವಾಗ ನನ್ನ ಪ್ಲಾಂಟರ್ಸ್ಗೆ ಪಾಟ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆರ್ಟಿಫಿಷಿಯಲ್ ಸಕ್ಯುಲೆಂಟ್ ಪ್ಲಾಂಟ್. ಇದನ್ನು ನಾನು ಮೆಟ್ರೋದಲ್ಲಿ ಪರ್ಚೇಸ್ ಮಾಡಿರುವಂಥದ್ದು. ಸೇಮ್ ನ್ಯಾಚುರಲ್ ಪ್ಲಾಂಟ್ ಥರನೇ ಇದು ಕಾಣುತ್ತೆ. ಈ ಸೆರಾಮಿಕ್ ಪ್ಲಾಂಟನ್ನು ನಾನು ನಮ್ಮ ಮನೆಯ ಹತ್ರ ಇರುವಂತಹ ಲೋಕಲ್ ನರ್ಸರಿಯಲ್ಲಿ ತಗೊಂಡಿರೋದು. ತುಂಬ ಹಳೆಯ ಪಾಟ್. ಈ ಆರ್ಟಿಫಿಷಿಯಲ್ ಪ್ಲಾಂಟ್ ಕೂಡ ಐಕಿಯಾದಲ್ಲಿ ಲಾಂಗ್ ಬ್ಯಾಕ್ ಪರ್ಚೇಸ್ ಮಾಡಿರುವಂಥದ್ದು. ಆದರೆ ಈ ಪ್ಲಾಂಟ್ ಕೂಡ ನ್ಯಾಚುರಲ್ ಲುಕ್ ಹಾಗೆ ಕಾಣುತ್ತೆ. ಈ ಸೆಲ್ಫ್ ನಮ್ಮ ಮನೆಯ ಎಂಟ್ರೆನ್ಸ್ ಸೆಲ್ಫ್. ಇವಾಗ ಇಲ್ಲಿ ನಾನು ಕೆಲವೊಂದು ಆ್ಯಂಟಿಕ್ ಆ್ಯಂಡ್ ಬ್ರಾಸ್ ಡೆಕರ್ ಐಟಮ್ನ ಇಟ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಇರುವಂತಹ ಡೆಕರ್ ಕಲೆಕ್ಷನಲ್ಲಿ ನನಗೆ ತುಂಬಾ ಫೇವ್ರೇಟ್ ಆಗಿರುವಂತಹ ಡೆಕರ್ ಅಂದರೆ ಇದೇನೆ. ಯಾಕಂದರೆ ಇದು ನನಗೆ ನಮ್ಮ ತಾಯಿ ಕೊಟ್ಟಿರುವಂತಹ ಗಿಫ್ಟ್. ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಆ್ಯಂಡ್ ಇದರ ಕಾರ್ವಿಂಗ್ ಕೂಡ ತುಂಬಾ ಚೆನ್ನಾಗಿದೆ.
ಇವಾಗ ನೀವು ನೋಡ್ತಿರುವಂಥದ್ದು ದ ಫೈನಲ್ ಮೇಕ್ ಓವರ್ ಆಫ್ ಎಂಟ್ರೆನ್ಸ್ ಸೆಲ್ಫ್. ಇಲ್ಲಿ ನಾನು ಕಂಪ್ಲೀಟಾಗಿ ಬ್ಲ್ಯಾಕ್ ಆ್ಯಂಟಿಕ್ ಬ್ರಾಸ್ನೇ ಯೂಸ್ ಮಾಡಿದ್ದೀನಿ. ಇವಾಗ ನಮ್ಮ ಮನೆಯ ಸೆಂಟರ್ ಆಫ್ ದ ಲಿವಿಂಗ್ ರೂಮ್ ವಾಲ್ ಸೆಲ್ಫ್ಗೆ ನಾನು ಕೆಲವೊಂದು ಮೆಟಲ್ ಆ್ಯಂಡ್ ಬ್ರಾಸ್ ಸ್ಟಿಕ್ಕರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಯೂಸ್ ಮಾಡದೇ ಇರುವಂತಹ ಈ ದೀಪ ಇತ್ತು. ಇದೇ ಥರ ಇನ್ನೂ 2 ಚಿಕ್ಕ ದೀಪ ಇತ್ತು. ಇದನ್ನು ನಾನು ಇವಾಗ ಈ ಮೇಕ್ ಓವರ್ಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ನನಗೆ 3 ಸ್ಟೆಪ್ ದೀಪದ ಥರ ಕಾಣುತ್ತೆ ಅಂತ ಇಲ್ಲಿ ನಾನು ಇದನ್ನು ಇಡ್ತಾ ಇದ್ದೀನಿ. ವಾಲ್ ಪೇಂಟಿಂಗಲ್ಲಿ ನನ್ನ ಮೋಸ್ಟ್ ಫೇವ್ರೆಟ್ ವಾಲ್ ಪೇಂಟಿಂಗ್ ಈ ಕಾದಂಬರಿ ಆದ್ದರಿಂದ ನಾನು ಇದನ್ನು ನನ್ನ ಲಿವಿಂಗ್ ರೂಮಿನ ಸೆಂಟರ್ ಆಫ್ ದ ವಾಲ್ಗೆ ಹ್ಯಾಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದು ಹ್ಯಾಂಡ್ ಕ್ರಾಫ್ಟ್ ಗಣಪತಿ ಕಾವೇರಿ ಎಂಪೋರಿಯಂನಲ್ಲಿ ಇದು ಪರ್ಚೇಸ್ ಮಾಡಿರುವಂಥದ್ದು. ಈ ವಾಲ್ ಸೆಲ್ಫ್ಗೆ ಇದು ಪರ್ಫೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಇದು ನಮ್ಮ ಕೊಡವ ಸಿಂಬಲ್. ಈ ವಾಲ್ ಫ್ರೇಮ್ನ ಇವಾಗ ನಾನು ನಮ್ಮ ಮನೆಯ ಲಿವಿಂಗ್ ರೂಮ್ ವಾಲ್ಗೆ ಹ್ಯಾಂಗ್ ಮಾಡ್ಕೊಳ್ತಾ ಇದ್ದೀನಿ. ಪೂಜಾ ರೂಮ್ಗೆ ಪಾರ್ಟಿಷನ್ ಮಾಡಬೇಕು ಅಂತ ಅಂದ್ಕೊಂಡು ಅಮೆಝಾನಿಂದ ಈ ಪಾರ್ಟಿಷನ್ ಪ್ಯಾನಲ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಇದರ ಬ್ರ್ಯಾಂಡ್ ಪಿಂಕ್ ಸಿಟಿ ಆರ್ಟ್, ಕಲರ್ ಡಾರ್ಕ್ ಬ್ರೌನ್, ಹಾಗೆಯೇ ಇದರ ಸೈಜ್ 1 ಪ್ಯಾನಲ್ ಸೈಜ್ 19 ಇಂಚಸ್ ಬರುತ್ತೆ. ಇದು ನಮ್ಮ ಮನೆಯ ಪೂಜಾ ಮಂದಿರ್ಗೆ ಪರ್ಫೆಕ್ಟ್ ಸೈಜ್ ಅಂತ ಹೇಳ್ಬೋದು. ಇವಾಗ ನಾನು ಇದನ್ನ ನಮ್ಮ ಮನೆಯ ಪೂಜಾ ರೂಮ್ ಹತ್ರ ಇಡ್ತಾ ಇದ್ದೀನಿ. ನನಗಂತೂ ಇದು ತುಂಬಾ ಇಷ್ಟ ಆಯಿತು. ಇದರ ಕಾರ್ವಿಂಗ್ ಅಂತೂ ತುಂಬ ರಿಚಾಗಿ ಮಾಡಿದ್ದಾರೆ. ಈ ವುಡನ್ ಪ್ಯಾನಲ್ಗೆ ಈ ದೀಪ, ತೂಗು ದೀಪ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇದ್ರ ಹತ್ರ ಹ್ಯಾಂಗ್ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ಪೂಜಾ ಮಂದಿರ ಅನ್ನುವಂತಹ ಒಂದು ಪಾಸಿಟಿವ್ ವೈಬ್ ಬರಲಿ ಅಂತ. ಹಾಗೆಯೇ ಈ ಸೋಫಾ ಸೈಡ್ನಲ್ಲಿ ನಾನು ನನ್ನ ಹತ್ರ ಇದ್ದಂತಹ ಈ ಟೆರಕೋಟಾ ಸ್ಟ್ಯಾಂಡ್ನ ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಇದರ ಮೇಲೆ ಒಂದು ಬುದ್ಧನ ಇಡೋಣ ಅಂತ ಅಂದ್ಕೊಂಡು ನಾನಿವಾಗ ಇದರ ಮೇಲೆ ಬುದ್ಧನ ಇಟ್ಕೊಳ್ತಾ ಇದ್ದೀನಿ. ಬುದ್ಧ ಒಂದೇ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿ ನಾನು ಇವಾಗ ಈ ತುಳಸಿ ಪಾಟ್ನ ಇಡ್ತಾ ಇದ್ದೀನಿ. ಅದರ ಮೇಲೆ ಈ ಟೆರಕೋಟಾ ಉರುಳಿನೂ ಕೂಡ ಇಟ್ಟಿದ್ದೀನಿ. ಇದರೊಳಗೆ ಇವಾಗ ನಾನು ಈ ಬ್ಯೂಟಿಫುಲ್ ಆದಂತಹ ಸ್ನೇಕ್ ಪ್ಲ್ಯಾಂಟ್ನ ಇಟ್ಕೊಳ್ತಾ ಇದ್ದೀನಿ. ಇದು ಇಂಡೋರ್ ಪ್ಲ್ಯಾಂಟ್. ಇದು ನಮ್ಮ ಮನೆಯ ಶೂ ರ್ಯಾಕ್. ಇದಕ್ಕೆ ನಾನು ಜಾಸ್ತಿ ಡೆಕೋರೇಟ್ ಮಾಡ್ತಾ ಇಲ್ಲ. ಒಂದು ಶೂ ಪಾಲಿಶ್ ಆ್ಯಂಡ್ ಬ್ರಷ್ ಇಡುವಂತಹ ಒಂದು ಬಾಸ್ಕೆಟ್ನ ಇಡ್ತಾ ಇದ್ದೀನಿ. ಹಾಗೆಯೇ 2 ಕ್ಯಾಂಡಲ್ ಹೋಲ್ಡರ್ಸ್ನ ಪ್ಲೇಸ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಇಲ್ಲಿ ಕೀ ಹೋಲ್ಡರ್ನ ಹ್ಯಾಂಗ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಮಕ್ಕಳ ID ಕಾರ್ಡ್ ಆಗಿರ್ಬೋದು ಅಥವಾ ಕೀ ನಾವು ಹ್ಯಾಂಗ್ ಮಾಡ್ಕೋಬೋದು. ಹಾಗಾಗಿ ನಾನು ಇದನ್ನ ಇಲ್ಲೇ ಹ್ಯಾಂಗ್ ಮಾಡ್ತಾ ಇದ್ದೀನಿ.
ಟೆರಕೋಟಾ ಡೆಕರ್ನಲ್ಲಿ ನಾನು ಕೆಲವು ಪಿಕಾಕ್ ಫೆದರ್ನ ಹಾಕಿದ್ದೆ, ಆದರೆ ಅದನ್ನು ಇಡಕ್ಕೆ ಅದರ ಹೈಟಿಗೆ ತಕ್ಕಂತೆ ಸ್ಟ್ಯಾಂಡ್ ಇರಲಿಲ್ಲ. ಹಾಗಾಗಿ ನಾನು ಈ ಸೆರಾಮಿಕ್ ಪಾಟ್ನ ತಗೊಂಡು ಅದಕ್ಕೆ ಚಾಕ್ ಪೇಂಟ್ ಯೂಸ್ ಮಾಡಿ ಈ ಎಂಬೋಸ್ಡ್ ವರ್ಕ್ನ 3D ಗೋಲ್ಡನ್ ಔಟ್ಲೈನರಿಂದ ಹೈಲೈಟ್ ಮಾಡಿ ಈ ಪಿಕಾಕ್ ಡೆಕರ್ನ ಈ ಸ್ಟ್ಯಾಂಡ್ ಮೇಲೆ ಇವಾಗ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಈ ವಾಲ್ ಕ್ಲಾಕ್ನ ಈ TV ಕ್ಯಾಬಿನೆಟ್ ಮೇಲ್ಗಡೆ ಇಡ್ತಾ ಇದ್ದೀನಿ. ಈ ವುಡನ್ ಎಲಿಫೆಂಟ್ ಹೆಡ್ನ ಇವಾಗ ನಾನು ವಾಲ್ ಡೆಕರ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ಪಾರ್ಟ್ 1 ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಿಮ್ಮನ್ನೆಲ್ಲ ನಾನು ಪಾರ್ಟ್ 2 ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್. ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ.